ಮದುವೆ ಅಂದರೆ ಅದೊಂದು ಎಲ್ಲರ ಬಾಳಲು ನಡೆಯುವಂತಹ ಸಂಭ್ರಮದ ಗಳಿಗೆ, ಸುಮಧುರ ಗಳಿಗೆ. ಅದಕ್ಕೋಸ್ಕರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋದು, ತುಂಬ ಜನರನ್ನು ಕರೆಯೋದು, ಊಟ ಉಣಬಡಿಸೋದು ಎಲ್ಲವನ್ನ ಕೂಡ ನಾವು ಕೇಳಿರ್ತೀವಿ. ಆದರೆ ಇಲ್ಲೊಂದು ಜೋಡಿ ಮಾತ್ರ ಇಡೀ ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ಸರಳ ಮದುವೆ ಆಗಿದ್ದು ಅಲ್ಲದೆ ಸರ್ಕಾರಿ ಶಾಲೆಯ ಉಳಿವಿಗೆ, ಮದುವೆಗೆ ಸಂಬಂಧಪಟ್ಟಂತಹ ದುಡ್ಡೇನಿತ್ತು ಖರ್ಚು ಮಾಡಬೇಕು ಅಂತ ಇಟ್ಟಿದ್ದಂತಹ ದುಡ್ಡನ್ನು ಇಲ್ಲಿ ವಿನಿಯೋಗಿಸಿದ್ದಾರೆ. ಈ ಮೂಲಕ ಇಡೀ ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ಬನ್ನಿ ಆ ಜೋಡಿ ಯಾವುದು ಅಂತ ನೋಡ್ಕೊಂಡು ಬರೋಣ. ಸರಳ ಮದುವೆ, ಉಳಿಸಿದ ಹಣದಿಂದ ಸರ್ಕಾರಿ ಶಾಲೆಗೆ ಗಿಫ್ಟ್. 26 ಸರ್ಕಾರಿ ಶಾಲೆಗೆ ಶುದ್ಧ ಕುಡಿಯುವ ನೀರಿನ ಯಂತ್ರ ಕೊಡುಗೆ. ಮದುವೆ ಸಮಾರಂಭ ಅಂದ್ರೆ ಸಾಕು, ವರದಕ್ಷಿಣೆ, ವಸ್ತ್ರಾಭರಣ, ವಿವಿಧ ಬಗೆಯ ಖಾದ್ಯಗಳು, ತಿಂಡಿ, ಊಟ. ಗಂಡು ಹೆಣ್ಣಿನ ಕಡೆಯವರಿಗೆ ಉಡುಗೊರೆ ನೀಡುವ ಸಲುವಾಗಿ ಕೋಟ್ಯಂತರ ರೂಪಾಯಿ ಹಣ ಖರ್ಚು ಮಾಡ್ತಾರೆ. ಹೀಗಿರುವಾಗ ಅಪರೂಪದ ಜೋಡಿಯೊಂದು ಸರಳವಾಗಿ ವಿವಾಹವಾಗಿ ಉಳಿದ 5 ಲಕ್ಷಕ್ಕೂ ಅಧಿಕ ಹಣದಿಂದ 26 ಸರ್ಕಾರಿ ಶಾಲೆಗೆ ಶುದ್ಧ ಕುಡಿಯುವ ನೀರಿನ ಯಂತ್ರಗಳನ್ನ ಕೊಡುಗೆಯಾಗಿ ನೀಡುವ ಮೂಲಕ ಔದಾರ್ಯ ಮೆರೆದಿರುವ ವಿಶೇಷ ಪ್ರಸಂಗ ಅರಕಲಗೂಡು ತಾಲೂಕಿನ ಹೊನ್ನವಳ್ಳಿ ಗ್ರಾಮದಲ್ಲಿ ನಡೆದಿದೆ. ನಮ್ಮ ಸುತ್ತಮುತ್ತಲ 26 ಶಾಲೆಗಳ ಮಕ್ಕಳಿಗೆ ಒಂದು ಆರೋಗ್ಯವನ್ನ ವೃದ್ಧಿಸೋದಕ್ಕೆ, ಓದೋದಕ್ಕೆ ಅದೆಲ್ಲವೂ ಈ ಉದ್ದೇಶ ಸಹಕಾರಿಯಾಗ್ತದೆ ಅಂತಂದ್ರೆ ನಿಜಕ್ಕೂ ಸಾರ್ಥಕವಾದಂಥದ್ದು. ಯಾವುದೇ ಉದ್ದೇಶಗಳು ಈಡೇರುವಂಥದ್ದು ಅದನ್ನು ಸಮರ್ಪಕವಾಗಿ ನಾವು ಬಳಕೆ ಮಾಡಿಕೊಂಡಾಗ ಅಂತ ಹೇಳಿ ಹಲವಾರು ವರ್ಷಗಳ ಕಾಲ ಅದು ನಿರ್ವಹಣೆ ಆಗಬೇಕು. ಆ ರೀತಿ ಆಗುತ್ತೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಭಾವಿಸಿಕೊಳ್ತೇನೆ. ರೈತ ಸಂಘದ ಹಿರಿಯ ಮುಖಂಡ, ರೈತಪರ ಹೋರಾಟಗಾರ, ವರನ ತಾತ ಹೋತಿ ಹುಚ್ಚಪ್ಪರಿಂದ ಪ್ರೇರಣೆಯಾದ ಮೊಮ್ಮಗ ಎಂಜಿನಿಯರ್ ಶಿವಕುಮಾರ್ ಹಾಗೂ ಮಂಡ್ಯ ಮೂಲದ ಸಂಗೀತ ನಡುವೆ ನವೆಂಬರ್ 11ರಂದು ಸೋಮವಾರ ವಿವಾಹ ಜರುಗಿತು. ಆದರೆ ಈ ಹಿಂದೆ ಹೊನ್ನವಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯನ್ನ ಶಿವಕುಮಾರ್ ಅಜ್ಜ ಹೋತಿ ಹುಚ್ಚಪ್ಪ ದತ್ತು ಪಡೆದಿದ್ರು. ಅವರ ಆಸೆ ಈಡೇರಿಸುವ ಸಲುವಾಗಿ ಸರಳವಾಗಿ ಮದುವೆಯಾಗಿ ಉಳಿಸಿದ ಹಣವನ್ನ ತಾತ ದತ್ತು ಪಡೆದ ಶಾಲೆ ಸೇರಿ ಅರಕಲಗೂಡು ತಾಲೂಕಿನ ಕಸಬಾ ಹೋಬಳಿಯ 26 ಶಾಲೆಗಳಿಗೆ ವಾಟರ್ ಪ್ಯೂರಿಫೈಯರ್ ಕೊಡುಗೆಯಾಗಿ ನೀಡುವ ಮೂಲಕ ನವಜೋಡಿ ಮಾದರಿಯಾಗಿದ್ದಾರೆ. ಸಮಾಜಕ್ಕೆ ಒಂದು ಕುವೆಂಪು ಮಂತ್ರ ಮಂಗಲಧಾರಣೆ ಮಾದರಿ ಆಗುವ ಉದ್ದೇಶಕ್ಕೆ ರೈತ ಸಂಘ ಚಳವಳಿ ಹೋರಾಟಗಾರರು ಶುರು ಮಾಡಿದ್ದೆ ಈ ಒಂದು ಸರಳ ವಿವಾಹ. ಮಂಡ್ಯದಲ್ಲಿ ಅತಿ ಹೆಚ್ಚು ಸರಳ ವಿವಾಹಗಳು ನಡೀತಿದೆ. ಇವಾಗ ಸರಳ ವಿವಾಹಗಳೇ ಒಂದಾಗೋಗಿದೆ, ಅಂದ್ರೆ ನಡೀತಾ ಇಲ್ಲ. ಯಾಕೆ ಅಂದ್ರೆ ಎಲ್ಲ ಆಡಂಬರಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದೆ. ದುಡ್ಡು ಆಮೇಲೆ ನೋಡ್ಕೊಳ್ಳೋಣ. ಇವತ್ತು ದುಡ್ಡು ವಿಚಾರಗಳನ್ನ ಪಕ್ಕಕ್ಕಿಟ್ಟು ಸರಳವಾಗಿ ಹೆಚ್ಚು ಒತ್ತು ಕೊಡಬೇಕು ಅಂದ್ರೆ ಕೆಲವೊಂದ್ಸಲ ಏನಾಗುತ್ತೆ, ದುಡ್ಡನ್ನ ನಾವು ಖರ್ಚು ಮಾಡಿದ್ರೆ ಅವ್ರವ್ರಿಗೆ ಮಾಡಬೇಕು ಅಂದಿರುತ್ತೆ. ಇವತ್ತು ನಮ್ಮ ಉದ್ದೇಶ ಸರಳವಾಗಿ ಆಗುವಂತ ಒಂದು ಖರ್ಚನ್ನ ನಾವು ಏನಾದ್ರು ಒಂದು ಸಮಾಜ ಸೇವೆ, ಯಾವುದೇ ರಾಜಕೀಯದ ಉದ್ದೇಶ ಇಲ್ಲ, ಯಾವುದೇ ವಿಚಾರ ಇಲ್ಲ, ಏನಾದ್ರು ಒಂದು ಸಮಾಜಕ್ಕೆ ಅದರಿಂದ ಸದುಪಯೋಗ ಆಗಬೇಕು. ಒಟ್ಟಿನಲ್ಲಿ ಮದುವೆಯಾಗಿ ಎಲ್ಲಾ ರೀತಿಯಲ್ಲೂ ಅನುಕೂಲವಿದ್ದರೂ ತಾತನ ಆಸೆಗೆ ಮಣಿದು ವಿವಿಧ ಕಾರಣಗಳಿಂದ ಬಾಗಿಲು ಮುಚ್ಚುತ್ತಿರುವ ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ಸರಳವಾಗಿ ಮದುವೆಯಾಗುವ ಮೂಲಕ ಹೊಸ ಸಂಪ್ರದಾಯಕ್ಕೆ ನಾಂದಿ ಹಾಡಿದ್ದಾರೆ. ಆ ಮೂಲಕ ಆಡಂಬರದ ವಿವಾಹ ಸಮಾರಂಭ ನಡೆಸುವ ಎಲ್ಲಾ ವರ್ಗದ ಜನರಿಗೆ ಶಿವಕುಮಾರ್ ಹಾಗೂ ಸಂಗೀತ ಮಾದರಿಯಾಗಿದ್ದಾರೆ. ಕ್ಯಾಮರಾಮನ್ ನಾಗರಾಜ್ ಜೊತೆ ಶಶಿಧರ್, ಬಿಸಿ ಪಬ್ಲಿಕ್ ಟಿವಿ, ಹಾಸನ.